ಡ್ರಾಮಾ ಇಲ್ಲದ ರಿಲೇಷನ್ಶಿಪ್ ನಿಮಗೆ ಬೋರಿಂಗ್ ಅನಿಸಿದರೆ ಈ ಒಂದು ಸ್ಟ್ರೇಂಜ್ ಕ್ವಶನ್ ನಿಮ್ಮನ್ನು ಕೇಳ್ತೇನೆ. ನಿಮಗೆ ಆ ಪರ್ಸನ್ ಬೋರಿಂಗ್ ಆಗಿದೆಯಾ ಅಥವಾ ನಿಮ್ಮ ಮನಃಶಾಂತಿ ಏನಿದೆ ಅಲ್ಲ ಆದ್ದರಿಂದ ಬೋರಿಂಗ್ ಆಗಿದೆಯಾ? ಇಯರ್ಸ್ ಎ ಟ್ರೂ ಸ್ಟೋರಿ. ಒಂದು ಕಪಲ್ ಇದ್ದರು ಆಯಿತಾ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ರಿಲೇಷನ್ಶಿಪ್ಪಲ್ಲಿ ದೊಡ್ಡ ದೊಡ್ಡ ಫೈಟ್ಸ್ ಇಲ್ಲ, ಕಾನ್ಸ್ಟೆಂಟ್ ಚೆಕಿಂಗ್ ಇಲ್ಲ, ನೀನು ಎಲ್ಲಿದ್ಯಾ, ಎಲ್ಲಿ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅನ್ನೋ ಇಂಟರಾಗೇಷನ್ಸ್ ಇಲ್ಲ. ಆಲ್ರೈಟ್. ಸೊ ಒಬ್ರನ್ನೊಬ್ರು ತುಂಬ ಟ್ರಸ್ಟ್ ಮಾಡ್ತಾರೆ. ಆದರೆ ಒಂದು ದಿನ ಆ ಹುಡುಗಿ ಹೇಳ್ತಾಳೆ, ಎಲ್ಲ ಚೆನ್ನಾಗಿದೆ, ನನಗೆ ಬೇಕಾಗಿದ್ದೆಲ್ಲ ನನ್ನ ಲೈಫಲ್ಲಿದೆ, ತುಂಬ ಮನಃಶಾಂತಿ ಇದೆ, ಎಲ್ಲ ಇದೆ. ಆಲ್ರೈಟ್. ಬಟ್ ಸ್ಟಿಲ್ ಎಲ್ಲೋ ಆ ಒಂದು ಸ್ಪಾರ್ಕ್ ಇಲ್ಲ ನಮ್ಮ ರಿಲೇಷನ್ಶಿಪ್ಪಲ್ಲಿ. ಅವಳೇ ಅರ್ಥ ಆಗಿಲ್ಲ. ಅವಳಿಗೇನು ಅನಿಸ್ತಾ ಇತ್ತು ಅಂದರೆ ನನ್ನ ಲೈಫಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ಲು. ಆ ಸಿಚುಯೇಷನಲ್ಲಿ ಅವಳು ಏನು ಮಾಡಿದ್ಲು, ಅವಳ ಹಳೆ ರಿಲೇಷನ್ಶಿಪ್ ಇತ್ತಲ್ಲ ಅದನ್ನು ನೆನಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅಲ್ಲಿ ಫೈಟ್ಸ್ ಇತ್ತು, ಜಲಸಿ ಇತ್ತು, ಬ್ರೇಕಪ್ಸ್ ಇತ್ತು, ಬಟ್ ಸ್ಟಿಲ್ ಪ್ಯಾಚಪ್ ಆಗ್ತಾಯಿತ್ತು. ಒಂದು ಮೆಸೇಜ್ ಬಂದರೂ ಸಹ ಅವಳ ಹಾರ್ಟ್ ಬೀಟ್ ತುಂಬಾ ರೈಸ್ ಆಗ್ತಾಯಿತ್ತು. ಅದು ಎಕ್ಸಾಷನ್ ಆಗಿತ್ತು. ಬಟ್ ಆದರೆ ಅದರಲ್ಲಿ ಇಂಟೆನ್ಸಿಟಿ ಅನ್ನೋದು ಇತ್ತು. ಆದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮನಃಶಾಂತಿ ಇದೆ, ಬಟ್ ಸ್ಟಿಲ್ ಅವಳ ಮೈಂಡ್ಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಕಾಮ್ ಆಗಿದ್ದರೆ ಇದು ನಿಜವಾಗ್ಲೂ ಪ್ರೀತಿನ? ಟ್ವಿಸ್ಟ್ ಈಸ್ ಹಿಯರ್. ಅದೇನು ಗೊತ್ತಾ, ಒಂದೊಂದು ಸಲ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಇದೆ ಅಲ್ಲ, ಆ ನರ್ವಸ್ ಸಿಸ್ಟಮ್ಗೆ ಫೆಮಿಲಿಯರ್ ಇಂಟೆನ್ಸಿಟಿನೇ ಪ್ರೀತಿ ಅಂತ ಕನ್ಫ್ಯೂಸ್ ಮಾಡಿಬಿಡುತ್ತೆ. ಆಲ್ರೈಟ್. ಕ್ಯಾಸ್ ಎನ್ವೈರ್ನ್ಮೆಂಟ್ ಹ್ಯಾಬಿಚುಯೇಟ್ ಆಗಿದ್ದರೆ ಪೀಸ್ ಮನಃಶಾಂತಿ ಇದೆ ಅಲ್ಲ, ಇನಿಷಿಯಲ್ ಆಗಿ ಬೋರಿಂಗ್ ಅಂತ ಫೀಲ್ ಆಗುತ್ತೆ. ಅದರಿಂದ ರಿಲೇಷನ್ಶಿಪ್ ಬಿಡೋ ಮೊದಲು ವೆನ್ ಯು ಟೇಕ್ ದಿಸ್ ಡ್ರಾಸ್ಟಿಕ್ ಡಿಸಿಷನ್ ಆಫ್ ಲೆಟ್ಟಿಂಗ್ ಗೋ ಆಫ್ ದಿಸ್ ರಿಲೇಷನ್ಶಿಪ್, ನಿಮ್ಮನ್ನು ನೀವು ಇದನ್ನು ಕೇಳ್ಕೊಳ್ಳಿ, ನನಗೆ ಈ ಪರ್ಸನ್ ಬೋರಿಂಗ್ ಆಗಿದೆಯಾ ಅಥವಾ ಡ್ರಾಮಾ ಇಲ್ಲದ ಲೈಫ್ ಪ್ರೀತಿ ನನಗೆ ಅನ್ಫೆಮಿಲಿಯರ್ ಅನ್ನಿಸ್ತಾ ಇದೆಯಾ? ಆ್ಯಂಡ್ ಹಿಯರ್ ದ ಟ್ರೂತ್ ಇಸ್, ಏನು ಗೊತ್ತಾ, ಯು ಆರ್ ನಾಟ್ ಅಡಿಕ್ಟೆಡ್ ಟು ದ ಪರ್ಸನ್, ಯು ಆರ್ ಅಡಿಕ್ಟೆಡ್ ಟು ದಿ ಎಮೋಷ್ನಲ್ ಇಂಟೆನ್ಸಿಟಿ. ಸೊ ನೆಕ್ಸ್ಟ್ ಟೈಮ್ ಈ ಪೀಸ್ಫುಲ್ ರಿಲೇಷನ್ಶಿಪ್ ಇದೆ ಅಲ್ಲ, ವೆನ್ ಇಟ್ ಫೀಲ್ಸ್ ಬೋರಿಂಗ್, don't immediately walk away. Ask yourself this one question: am I missing this person or am I missing the emotional chaos? Because sometimes what happens, what feels like a lack of chemistry between the couples is the nervous system what is learning what actually the peace is.